ಗೆಳೆಯರೇ ನಮಸ್ತೆ. ಇವನಿದೆ ಅಮೌಂಟ್ ಎಲ್ಲರಿಗೂ ಕ್ರೆಡಿಟ್ ಆಗೈತೆ. ಇನ್ನು ಯಾರಿಗೂ ಕ್ರೆಡಿಟ್ ಆಗಿಲ್ಲ ಅವರು ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡ್ಬೇಕು ಅಂದ್ರೆ ಕ್ರೋಮ್ ಬ್ರೌಸರ್ ಅಲ್ಲಿ ಹೋಗಿ ಸೇವಾ ಸಿಂಧು ಮೇಲೆ ಸರ್ಚ್ ಮಾಡಿ ಸೇವಾ ಸಿಂಧು ಒಂದ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಒಂದ್ ಕ್ಲಿಕ್ ಆದ್ಮೇಲೆ ಇಲ್ಲಿ ನಿಮ್ದು ರಿಜಿಸ್ಟರ್ ಇರೋ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ಅಂದ್ರೆ ನೀವು ಇವನಿದೆ ಹಾಕ್ಬೇಕಾದ್ರೆ ಯಾವ ನಂಬರ್ ಕೊಟ್ಟಿಲ್ಲ ಆ ನಂಬರ್ ನ ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಗೆಟ್ OTP ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಇರೋ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ OTP ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಲಿಮಿಟ್ ಇದೆ OTP ಸೆಂಡ್ ಮಾಡೋದು. ರೀಸೆಂಟ್ 2 ಟೈಮ್ ಅಷ್ಟೇ ಮಾಡಬಹುದು, ನೆಕ್ಸ್ಟ್ ಮಾಡಕ್ ಆಗಲ್ಲ. ಸೊ OTP ಹೋಗಿರುತ್ತೆ ನಿಮ್ ಫೋನ್ ನಂಬರ್ ರಿಜಿಸ್ಟರ್ ನಂಬರ್ಗೆ. ಆ OTP ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. OTP ನ ಫಿಲ್ ಮಾಡ್ಕೊಳ್ಳೋಣ ಈಗ. OTP ಫಿಲ್ ಆದ್ಮೇಲೆ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚನ ಇಲ್ಲಿ ಫಿಲ್ ಮಾಡ್ಕೊಂಬಿಡಿ. ಈಗ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚನ್ ಇಲ್ಲಿ ಫಿಲ್ ಆದ್ಮೇಲೆ ಇಲ್ಲಿ ಕೆಳಗಿದೆ ನೋಡಿ ಸಬ್ಮಿಟ್ ಅಂತ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೇವಾ ಸಿಂಧುಗ್ ನಾವು ಲಾಗಿನ್ ಆಗಿವಿ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಇದೆಯಲ್ಲ ಅದ್ರ ನೋಡಿ ವ್ಯೂ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೈಟ್ ಸೈಡ್ ಅಲ್ಲಿ ಸರ್ಚ್ ಬಾಕ್ಸ್ ಇದೆಯಲ್ಲ ಅದರಲ್ಲಿ ಯುವ ಅಂತ ಸರ್ಚ್ ಮಾಡಿ ಸಿಂಪಲ್ ಆಗಿ. ಯುವ ಅಂತ ಸರ್ಚ್ ಆದ್ಮೇಲೆ ಇಲ್ಲಿ ನೋಡಿ ಇದು ನೋಡಿ ಯುವನಿಧಿಗೆ ಅಪ್ಲಿಕೇಶನ್ ಹೊಸದಾಗಿ ಕೂಡ ಹಾಕಬಹುದು. ಮತ್ತೆ ಯುವನಿಧಿ ಅರ್ಜಿ ಸ್ಥಿತಿ ತಿಳಿಯಿರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯಾವ ಮಂತ್ ನಾವು ಯುವನಿಧಿ ಕ್ರೆಡಿಟ್ ಆಗಿದ್ ನೋಡ್ಕೋಬೇಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಮಂತ್ ಅಂದ್ರೆ 2025 26ನೇ ಮಂತ್ ಏನೈತಪ್ಪ ಅಂದ್ರೆ ಜನವರಿ ಫೆಬ್ರವರಿ 2 ಅಷ್ಟೇ ಇದೆ. ಮಾರ್ಚ್ ಇನ್ನ ಅಪ್ಡೇಟ್ ಆಗಿಲ್ಲ. ಆಲ್ಮೋಸ್ಟ್ ಅಂದ್ರೆ ಮಾರ್ಚ್ ತಿಂಗಳದ ಎಲ್ಲರಿಗೂ ಈಗ ಅಮೌಂಟ್ ಬಿದ್ದಾವ್, ಕ್ರೆಡಿಟ್ ಆಗಿದೆ. ಬಟ್ ಇದ್ರಲ್ಲಿ ಇನ್ನ ಅಪ್ಡೇಟ್ ಆಗಿಲ್ಲ. ಆದ್ರೂ ಈಗ ನಾವೇನ್ ಮಾಡೋಣ ಅಂದ್ರೆ ಫೆಬ್ರವರಿ ಮಂತ್ ನೋಡೋಣ. ಸಿಂಪಲ್ ಆಗಿ ಫೆಬ್ರವರಿ ಚಾಯ್ಸ್ ಮಾಡ್ಕೊಳ್ಳಿ ಮಂತ್. ಇಲ್ಲಿ ನಿಮ್ದು ಯುವನಿಧಿ ಹಾಕ್ಬೇಕಾದ್ರೆ ರೆಫರೆನ್ಸ್ ನಂಬರ್ ಸಿಕ್ಕಿರುತ್ತಲ್ಲ ಅರ್ಜಿ ಸಂಖ್ಯೆ ಇಲ್ಲಿನ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಓಕೆ, ನಾವು ಈಗ ಆ ನಂಬರ್ನ ಎಂಟ್ರಿ ಮಾಡ್ಕೊಳ್ಳೋಣ. ನಂಬರ್ ಎಂಟ್ರಿ ಆದ್ಮೇಲೆ ಇಲ್ಲಿ ಕ್ಲಿಕ್ ಡೀಟೇಲ್ಸ್ ಅಂದ್ರೆ ಇಲ್ಲಿ ಪಾವತಿ ವಿವರ ಪಡೆಯಲು ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇವ್ರ ಅಪ್ಲಿಕೇಶನ್ ವಿಲ್ ಬಿ ಕಂಪ್ಲೀಟೆಡ್ ಅಂದ್ರೆ 180 ದಿನ ಕಂಪ್ಲೀಟ್ ಆಗಿದೆ. 27/12/2025 ಕಂಪ್ಲೀಟ್ ಆಗಿದೆ. ಬಟ್ ಆಲ್ರೆಡಿ ನನಗೆ ಪೇಮೆಂಟ್ ಬಂದಿದೆ. ಆದ್ರೂ ಕೂಡ ಇಲ್ಲಿ ಶೋ ಆಗ್ತಾ ಇಲ್ಲ. ಪೇಮೆಂಟ್ ಸ್ಟೇಟಸ್ ಅಲ್ಲಿ ಏನು ತೋರಿಸ್ತಾ ಇಲ್ಲ. ನನಗೆ ಬಂದಿದ್ದು ಮಾರ್ಚ್ ತಿಂಗಳದು, ಇವರು ಫೆಬ್ರವರಿ ಅಷ್ಟೇ ಇಲ್ಲಿ ಅಪ್ಡೇಟ್ ಇದೆ. ಸೊ ಹಾಗಾಗಿ ನೀವು ಇಲ್ಲಿ ನೋಡಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಚನ್ ಅದರಲ್ಲಿ ಫಿಲ್ ಅಂದ್ರೆ ಇಲ್ಲಿ ನೋಡಿ ಯಾವುದೇ ರೀತಿ ಪೇಮೆಂಟ್ ಶೋ ಇಲ್ಲ. ಈ ಕಾಣ್ತಿರೋ ಕ್ಯಾಪ್ಚನ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರು ಕೂಡ ಇದು ಸಬ್ಮಿಟ್ ಆಗಲ್ಲ. ಓಕೆ, ನಾವು ಒಂದ್ಸತಿ ಟ್ರೈ ಮಾಡೋಣ. ಇಲ್ಲಿ ನೋಡಿ ಈ ಕಾಣ್ತಿರೋ ಕ್ಯಾಪ್ಚನ ಇಲ್ಲಿ ಫಿಲ್ ಮಾಡ್ಕೊಂಬಿಡಿ. ಫಿಲ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಅಲ್ಲಿ ಕಾಣ್ತಾ ಕ್ಯಾಪ್ಚನ್ ಫಿಲ್ ಮಾಡಿ ಕೆಳಗೆ ಬನ್ನಿ. ಕೆಳಗಿದೆ ನೋಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಆಗಲ್ಲ, ಸಬ್ಮಿಟ್ ಆಗಲ್ಲ. ಸೊ ಹಾಗಾಗಿ ಏನ್ ಮಾಡಿ ಇಲ್ಲಿ ಕೆಳಗೆ ಕೊಟ್ಟಿರೋದ ನೋಡಿ ನಿಮ್ದು ಅಂದ್ರೆ ಖಾತೆ ಸಂಖ್ಯೆ ತಿಳಿಯಲು ನೀವು ಎಲ್ಲಿ ಚೆಕ್ ಮಾಡಿ ಅಂದ್ರೆ ಡಿಬಿಟ್ ನ ಚೆಕ್ ಮಾಡಿ ನಿಮ್ಗೆ ಪೇಮೆಂಟ್ ಬಂದಿದೆ ಸ್ಟೇಟಸ್ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಅವರು. ಸೊ ಇಲ್ಲಿ ನಾವು ಡಿಬಿಟ್ ಚೆಕ್ ಮಾಡೋಣ. ಡೈರೆಕ್ಟ್ ನಾವು ಈ ಮೊಬೈಲ್ ಸ್ಕ್ರೀನ್ ಮೇಲೆ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಡಿಬಿಟ್ ನ ಚೆಕ್ ನಿಮ್ಗೆ ಲೈವ್ ಆಗಿ ಚೆಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ ಇದೆ ಅಂತ ನೋಡಿ. ಈಗ ನಿಮ್ದು ಕ್ರೆಡಿಟ್ ಆಗಿದ್ದ ಅಮೌಂಟ್ ಕೂಡ ನೀವು ನೋಡಬಹುದು. ಯುವನಿಧಿ ಯಾರಿಗೂ ಬಂದಿಲ್ಲ ಅಂತಾರಲ್ಲ, ಇದುವರೆಗೂ ಬಂದಿಲ್ಲ ನಮಗ್ ಬಂದಿಲ್ಲ ಅಂತಾರಲ್ಲ, ಇಲ್ಲಿ ನೋಡಿ ನಮಗೆ ಕ್ರೆಡಿಟ್ ಆಗಿದ್ದ ಅಮೌಂಟ್ ಕೂಡ ನಿಮ್ಗೆ ಶೋ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ಇಲ್ಲಿ ನೋಡಿ ಡೇಟ್ ಕೂಡ ನಿಮಗೆ 26/3/2026 ಡೇಟ್ ಕೂಡ ಇದೆ, ಟೈಮ್ ಕೂಡ ಇದೆ. ಕರೆಕ್ಟ್ ಆಗಿ ನೋಡ್ಕೋಬಹುದು ನೀವು. ಸೊ ಕ್ರೆಡಿಟ್ ಆಗಿ ಫ್ರಮ್ ಅಂತ ಇದೆಯಲ್ಲ, ಕ್ರೆಡಿಟ್ ಆಗಿದೆ ಬೇರೆ ಆಗಿರ್ಬೋದು ಅಂತೆಲ್ಲ ಅನ್ಬೋದು. ಸೊ ಇಲ್ಲಿದೆ ನೋಡಿ ಫ್ರಮ್ ಅಂತ ABPCR ಡಿಪಾರ್ಟ್ಮೆಂಟ್ ಆಫ್ TR. ಓಕೆನಾ, ಅಂದ್ರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂದ್ರೆ ಇದು ಯುವನಿಧಿ ನಮ್ಗೆ ಕ್ರೆಡಿಟ್ ಆಗಿದೆ. ಸೊ ಈಗ ನಾವು ಡೆಬಿಟ್ ಚೆಕ್ ಮಾಡಿ ಅದ್ರಲ್ಲ ಡೆಬಿಟ್ ನ ಕ್ಲಿಯರ್ ಆಗಿ ನೋಡಿ. ಈಗ ಡೆಬಿಟ್ ಚೆಕ್ ಮಾಡೋಣ. ನಿಮ್ ಫೋನ್ ಅಲ್ಲಿ ನೋಡಿ ಇದು ಡೆಬಿಟ್ ಆಪ್ ಇದೆಯಲ್ಲ ಓಪನ್ ಮಾಡ್ಕೊಳ್ಳಿ. ಡೆಬಿಟ್ ಆಪ್ ಓಪನ್ ಆದ್ಮೇಲೆ ಇಲ್ಲಿ ನೋಡಿ ಪೇಮೆಂಟ್ ಸ್ಟೇಟಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಸ್ಟೇಟಸ್ ಕ್ಲಿಕ್ ಮಾಡಿ ಲಾಗಿನ್ ಹಾಕೊಳ್ಳಿ. ನೀವು ಸಕ್ಸಸ್ಫುಲ್ ಆಗಿ ಲಾಗಿನ್ ಆಯ್ತು ಅಂದ್ರೆ ನೋಡಿ. ಮತ್ತೆ ನೀವೇನಾರು NPC ನಮ್ದು ಆಗಿಲ್ಲ, ಬ್ಯಾಂಕ್ ಆಕ್ಟಿವ್ ಇಲ್ಲ ಅಂದ್ರೆ ಚೆಕ್ ಮಾಡ್ಕೋಬಹುದು. ನಿಮ್ ಪ್ರೊಫೈಲ್ ನೋಡಬಹುದು. ಏನಾರ ಸಮಸ್ಯೆ ಇದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ಈಗ ನಾವು ಲಾಗಿನ್ ಆಗಿ ನಾವು ನೋಡೋಣ ಡೆಬಿಟ್ ಇದ್ದಾಗ ನಮ್ದು ಪೇಮೆಂಟ್ ಶೋ ಆಗ್ತಾ ಇದೆಯಾ ಇಲ್ವಾ ಅಂತ. ಪೇಮೆಂಟ್ ಸ್ಟೇಟಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಆಗಿ. ಓಕೆ, ಈಗ ಲಾಗಿನ್ ಆದ ತಕ್ಷಣ ಇಲ್ಲಿ ನೋಡಿ ಅಂದ್ರೆ ಗೌರ್ಮೆಂಟ್ ಡೈರೆಕ್ಟ್ DBT ಕಡೆಯಿಂದ ಬಂದಿದ್ದ ಎಲ್ಲ ಅಮೌಂಟ್ ಗಳು ಶೋ ಆಗ್ತಾ ಇರ್ತವೆ. ಏನು ಯಾವ ಅಮೌಂಟ್ ಬಂದ ನೋಡಿ. ಇಲ್ಲಿ SLC ಪ್ರೈಸ್ ಮನಿ ಫಾರ್ SC ಸ್ಟೂಡೆಂಟ್, SLC ಪ್ರೈಸ್ ಮನಿ ಬಂದಿದೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಬಂದಿದೆ. ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಇದೆ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ SC ಸ್ಟೂಡೆಂಟ್ NTT ಅಂತ ಇದೆ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ SC ಸ್ಟೂಡೆಂಟ್ ಎಲ್ಲ ಶೋ ಇದೆ. ಬಟ್ 6ನೇದು ಯುವನಿಧಿ ಶೋ ಆಗ್ತಾ ಇಲ್ಲ. ಬಟ್ ಯುವನಿಧಿ ಕ್ರೆಡಿಟ್ ಆಗಿದೆ, ಬಟ್ ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ಕೆಲವೊಂದ್ ದಿನ ಅಷ್ಟೇ ವೇಟ್ ಮಾಡ್ಬೋದು ನೀವು. ಯಾಕೆ ಶೋ ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಶೋ ಆಗುತ್ತೆ, 1-2 ಡೇಸ್ ಬಿಟ್ರೆ ಶೋ ಆಗುತ್ತೆ. ವೇಟ್ ಮಾಡಿ. ಬಟ್ ಇದುವರೆಗೂ ನಮ್ಗೆ ಯುವನಿಧಿ ಬಂದಿಲ್ಲ ಅನ್ನೋರು ಏನ್ ಮಾಡ್ಬೇಕು, ಯಾಕೆ ನಮ್ಗೆ ಯುವನಿಧಿ ಬರ್ತಾ ಇಲ್ಲ ಅಂತ ಹೇಳ್ತಿರಲ್ಲ, ಅವರು ನೀವು ಎಲ್ಲಿ ತಪ್ಪು ಮಾಡಿರಪ್ಪ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ. ಅದು ಒಂದು ತಪ್ಪು. ಸೆಲ್ಫ್ ಡಿಕ್ಲರೇಷನ್ ಕೊಟ್ರೆ ಅಷ್ಟೇ ಯುವನಿಧಿ ಬರುತ್ತೆ. ಸೊ ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕಾದ್ರೆ ಏನಾರ ಸಮಸ್ಯೆ ನಿಮ್ಗೆ ಉಂಟಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾ ಹೇಳ್ತೀನಿ ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕಂತ. ಸೊ ಈಗಲೇ ಎಲ್ಲರೂ ಸೆಲ್ಫ್ ಡಿಕ್ಲರೇಷನ್ ಕೊಡಿ. ಫಿಕ್ಸ್ ಯುವನಿಧಿ ಬರುತ್ತೆ ಎಲ್ಲರಿಗೂ. ಸೊ ಸೆಲ್ಫ್ ಡಿಕ್ಲರೇಷನ್ ಕೊಡ್ಲಿಲ್ಲ ಅಂದ್ರೆ ಯುವನಿಧಿ ಬರಲ್ಲ, ಇದು ತಿಳ್ಕೊಂಬಿಡಿ. ಸೆಲ್ಫ್ ಡಿಕ್ಲರೇಷನ್ ಕೊಡಿ. ನೆಕ್ಸ್ಟ್ ಮಂತ್ ಕೂಡ ನೀವು ಯುವನಿಧಿ ಪಡ್ಕೊಳ್ಳಿ.